ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಬೈಚಾಪುರ ಗ್ರಾಮದ ಕರಗದಹಳ್ಳಿಯ ಶ್ರೀ ಜಡಮುನೀಶ್ವರಿ ದೇವಾಲಯದಲ್ಲಿ ಶ್ರೀ ಜಡಮುನೀಶ್ವರಿ ಅಮ್ಮನವರ ವಿಗ್ರಹ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮದ 48ನೇ ದಿನದ ಮಂಡಲ ಪೂಜಾ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿವಿಧ ದೇವತೆಗಳ ಹೋಮವನ್ನು ನಡೆಸಲಾಯಿತು. ಈ ಎಲ್ಲ ಕಾರ್ಯಕ್ರಮಗಳನ್ನು ಶ್ರೀ ಜಡಮುನೀಶ್ವರಿ ದೇವಾಲಯದ ಪ್ರಧಾನ ಅರ್ಚಕರಾದ ಪುರುಷೋತ್ತಮರವರ ನೇತೃತ್ವದಲ್ಲಿ ಹಾಗೂ ಕಾಳಿ ಮಾತೆಯ ಆರಾಧಕ ರಾಜನ್ ತಿಮ್ಮಯ್ಯರವರ ಸಹಕಾರದಲ್ಲಿ ನಡೆಸಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತಹ ಭಕ್ತರುಗಳು 48ನೇ ದಿನದ ಮಂಡಲ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀ ಜಡಮುನೀಶ್ವರಿ ದೇವಿಯ ದರ್ಶನ ಪಡೆದು ಧನ್ಯರಾದರು. ರಾಜನ್ ತಿಮ್ಮಯ್ಯ ಅವರು ನಮಸ್ತೆ. ನಮಸ್ತೆ. ಮಾಗಡಿ ತಾಲೂಕಿನ ಬೈಚಾಪುರ ಗ್ರಾಮದಲ್ಲಿರ್ತಕ್ಕಂಥ ಜಡಮುನೀಶ್ವರಿ ದೇವಸ್ಥಾನದ 48ನೇ ಮಂಡಲ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿ ಪೂಜಾ ಕೈಂಕರ್ಯಗಳು ಕೂಡ ಎಲ್ಲನೂ ಮುಗಿಸಿದ್ದೀರಾ. ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೀರಾ ಸರ್? ಮೊದಲಿಗೆ ಈ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ದೇವತೆಗಳು ಬಹಳ ವರ್ಷಗಳಿಂದ ಪೂಜಾ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆದರೆ ಮಧ್ಯದಲ್ಲಿ ಯಾರೋ ದುಷ್ಟರಿಂದ ಈ ತಾಯಿಯ ದಿಗ್ಬಂಧನ ಆಗಿತ್ತು. ಈ ಏನು ಅರ್ಚಕರು ಸೇವಾ ಸಮಿತಿ ಸದಸ್ಯರುಗಳೆಲ್ಲ ನನ್ನನ್ನು ಭೇಟಿ ಮಾಡಿ ಅವ್ರ ಸಮಸ್ಯೆನ ಹೇಳ್ಕೊಂಡ ನಂತರ ನಾನು ಈ ಗ್ರಾಮಕ್ಕೆ ಭೇಟಿ ಮಾಡಿ ಈ ತಾಯಿ ದರ್ಶನ ಮಾಡಿದ ನಂತರ ನನಗೆ ಗೊತ್ತಾಗಿದ್ದು ತಾಯಿಗೆ ದಿಗ್ಬಂಧನ ಆಗಿದೆ ಅಂತ. ಅದಾದ ನಂತರ ನಾವು ಕೆಲವು ಹೋಮಗಳನ್ನ ಪೂಜಾ ಕರೆಗಳನ್ನ ನಡೆಸಿ ಇವತ್ತಿಗೆ 48 ದಿವಸ ಮಂಡಲ ಪೂಜೆ ಮಾಡ್ತಾಯಿದ್ದೀವಿ. ಇವತ್ತು ಈ ತಾಯಿಗೆ ಚಂಡಿಕಟ್ಟು ಅಂತ ಹೊಡಿತೀವಿ ನಾವು. ಯಾವುದೇ ದೇವಾಲಯಗಳಿಗೆ ಆಲಯಗಳಿಗೆ ಸ್ತಂಭನ ವಿದ್ಯೆ ಪ್ರಯೋಗ ಮಾಡಿ ಕಟ್ಟುಗಳನ್ನ ಹಾಕಿದರೆ, ದಿಗ್ಬಂಧನಗಳನ್ನ ಮಾಡಿದರೆ, ತಾಯಿ ಸಂಚಾರಣೆಯನ್ನು ನಿಲ್ಲಿಸಿದ್ರೆ ಆ ಸಮಯದಲ್ಲಿ ನಾವು ದಿಗ್ಬಂಧನ ಹೊಡಿಲಿಕ್ಕೆ ಚಂಡಿಕಟ್ಟು ಅಂತ ಹೊಡಿತೀವಿ. ಅದಕ್ಕೋಸ್ಕರ ಇವತ್ತು ಈ ತಾಯಿಗೆ ನಾನು ಚಂಡಿಕಟ್ಟನ್ನ ಬಿಡುಗಡೆ ಮಾಡ್ತಾಯಿದ್ದೀನಿ. ಚಂಡಿಕಟ್ಟನ್ನ ಬಿಡುಗಡೆ ಮಾಡಿದ ನಂತರ ಯಾರು ಬಂದು ಈ ತಾಯಿನ ಬೇಡ್ತಾರೆ, ಏನು ಅವ್ರ ಮನಸ್ಸ ಇಚ್ಛೆ ಕೇಳ್ತಾರೆ, ಅದನ್ನು ತಾಯಿ ನೆರವೇರಿಸ್ಕೊಡ್ತಾಳೆ. ಅದಕ್ಕೋಸ್ಕರ ಆ ಶಕ್ತಿ ಬರಲಿ ಆ ತಾಯಿಗೆ ಅಂತ ಹೇಳಿ ನಾವಿವತ್ತು ಈ ಪೂಜೆನ ಮಾಡ್ತಾಯಿದ್ದೀವಿ. जडमुनेश्वर्ये स्वाहा, जडमुनेश्वर्ये स्वाहा, जडमुनेश्वर्ये स्वाहा, जडमुनेश्वर्ये स्वाहा, जडमुनेश्वर्ये स्वाहा, जडमुनेश्वर्ये स्वाहा.
ಪುರುಷೋತ್ತಮ ನಮಸ್ತೆ. ನಮಸ್ತೆ. ಇವತ್ತು ಮಾಗಡಿ ತಾಲೂಕಲ್ಲಿರ್ತಕ್ಕಂಥ ಬೈಚಾಪುರ ಗ್ರಾಮದಲ್ಲಿ ಜಡೆಮುನೇಶ್ವರಿ ದೇವಸ್ಥಾನದ ವಿಗ್ರಹವನ್ನು ಪುನರ್ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀರಾ. ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದೀರಾ ಸರ್? ಶ್ರೀ ಕ್ಷೇತ್ರ ಶ್ರೀ ಜಡೆಮುನೇಶ್ವರಿ ಮತ್ತು ಚೌಡೇಶ್ವರಿ ಬೈಚಾಪುರ ಕರಗದಲ್ಲಿ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಈ ತಾಯಿ ನೆಲೆಸಿರ್ತಕ್ಕಂಥ ಭಾಗ. ಇದು ಶ್ರೀ ಜಡೆಮುನೇಶ್ವರಿ ದೇವಿಯ ವಿಗ್ರಹ ಪುನರ್ ಪ್ರತಿಷ್ಠಾಪನೆ ಮಾಡೋದು. ಮತ್ತು ನಿನ್ನೆಯಿಂದ ಗಣಹೋಮ, ವಾಸ್ತುಹೋಮ, ನವಗ್ರಹ ಹೋಮ, ದಿಕ್ಪಾಲಕರ ಹೋಮ ಮತ್ತು ಪ್ರತ್ಯಂಗಿರ ಹೋಮ ಮಾಡೋದು. ಇವತ್ತಿನ ಬೆಳಿಗ್ಗೆ 7 ಗಂಟೆಯಿಂದ ಮತ್ತೆ ಗಣಪತಿ ಪೂಜೆ, ಗಣಹೋಮ ಮಾಡಿ ಮತ್ತೆ ನವಗ್ರಹ ಹೋಮ ಮಾಡಿ ಮತ್ತು ನವದುರ್ಗಿ ಚಂಡಿಗ ಹೋಮ ಅಂತ ಒಂದು ಹೋಮವನ್ನು ಮಾಡಿ ಪೂರ್ಣಾವತಿ ಮಾಡಿದ್ವಿ. ಏನು ಈ ಕ್ಷೇತ್ರದ ಮಹಿಮೆ ಏನು? ಈ ಕ್ಷೇತ್ರದ ಮಹಿಮೆ ಏನಂದರೆ, ಯಾರು ಕಷ್ಟ ಅಂತ ಬರ್ತಾರೋ ಅವ್ರಿಗೆ ಕ್ಷಣ ಮಾತ್ರದಲ್ಲಿ ಪರಿಹಾರ ಕೊಡ್ತಕ್ಕಂಥ ಒಂದು ಶಕ್ತಿ ದೇವತೆ. ಅವರನ್ನು ನಂಬಿ ಯಾರು ಬರ್ತಾರೋ ಅವ್ರನ್ನ ಎಂದಿಗೂ ಕೈ ಬಿಡದೆ ಕಾಪಾಡ್ತಕ್ಕಂಥ ಒಂದು ಶಕ್ತಿ ದೇವತೆಯಾಗಿ ಬಂದ ಭಕ್ತಾದಿಗಳು ತನ್ನ ಮಕ್ಕಳಂತೆ ಕಾಪಾಡ್ತಾ ಇರ್ತಕ್ಕಂಥ ಶ್ರೀ ಜಡೆಮುನೇಶ್ವರಿ ದೇವಿ ಚೌಡೇಶ್ವರಿ. ಈ ಯಾವಾಗಿಂದ, ಇದು ಎಷ್ಟು ವರ್ಷದಿಂದ ಇದೆ ಇಲ್ಲಿ? ಸುಮಾರು ಒಂದು ಈ ತಾಯಿ ಹುತ್ತದಿಂದ ಉದ್ಭವವಾಗಿ ಬಂದರು. ಬಂದು ತನ್ನ ದಿನೇ ದಿನೇ ಕಳೀತಾ ಭಕ್ತಾದಿಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿಕೊಂಡು ಅವ್ರ ಕಷ್ಟ ಪರಿಹಾರ ಮಾಡಿ, ಕಷ್ಟ ಕಾರ್ಪಣ್ಯಗಳ ಪರಿಹಾರ ಮಾಡಿಕೊಂಡು, ಮಕ್ಕಳಿಲ್ಲದರೆ ಮಕ್ಕಳು ಸಂತಾನ ಭಾಗ್ಯ ಕೊಟ್ಟು, ಕಂಕಣ ಭಾಗ್ಯ ಕೊಟ್ಟು, ಏನೇ ಇರಲಿ ಸಮಸ್ಯೆ ಅವ್ರು ನಂಬಿ ಬಂದವರಿಗೆ ಕ್ಷಣ ಮಾತ್ರದಲ್ಲಿ ಪರಿಹಾರ ಕೊಟ್ಟು ಕಾಪಾಡ್ತಾ ಇರ್ತಕ್ಕಂಥ ಒಂದು ದಿನೇ ದಿನೇ ಭಕ್ತಾದಿಗಳನ್ನು ಆಕರ್ಷಣೆ ಮಾಡಿಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದಾಳೆ ತಾಯಿ. ಇದನ್ನು ತೆಗೆದಿದ್ದೇನಕ್ಕೆ ಅಂತ, ಇದು ಪುನರ್ ಪ್ರತಿಷ್ಠಾಪನೆ ಕಾರಣ ಏನೇ ಇಲ್ಲ. ಅದು ಮೂರ್ತಿ ಚಿಕ್ಕದಾಗಿತ್ತು, ಅದರಿಂದ ಒಂದು ಪುನರ್ ಪ್ರತಿಷ್ಠಾಪನೆ ಮಾಡಿಬಿಟ್ಟು ದೊಡ್ಡದಾಗಿ ಮಾಡಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.